ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತೇನಪ್ಪ ಅಂತ ಹೇಳಿದರೆ ಮಾರ್ಚ್ 5 ಒಂದು ಲಡ್ಡುದು ವ್ಯಾಕ್ಸಿನೇಷನ್ ಇದೆ. ಸೊ ಅದರಿಂದ ಅವನಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಬರಕ್ಕೆ ಹೋಗ್ಬೇಕಂದ್ರೆ 3.5 ತಿಂಗಳದ್ದು ವ್ಯಾಕ್ಸಿನೇಷನ್ ಇದೆ ಒಂದು. ಸೊ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬರಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವತ್ತು ಮತ್ತು ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಮದುವೆ ಆಗಿ 10 ವರ್ಷ ಆಯಿತು. 5ನೇ ತಾರೀಕು ಇವತ್ತು ಸಾಯಂಕಾಲ ರಿಸೆಪ್ಷನ್ ಲೆಕ್ಕ ಬರುತ್ತೆ. ಒಂಥರ ಖುಷಿ. ಬಟ್ ಏನಂದರೆ ಇವನು ಎಷ್ಟು ಕಾಟ ಕೊಡ್ತಾನೋ ಇವತ್ತು. ಏಕೆಂದರೆ ಲಾಸ್ಟ್ ಟೈಮ್ ಬರೀ ಒಂದೇ ಇಂಜೆಕ್ಷನ್ ಇದ್ದಿದ್ದು. ಅಂದರೆ 2.5 ತಿಂಗಳಿಗೆ ಒಂದು ಇಂಜೆಕ್ಷನ್ ಇತ್ತು. 1.5 ತಿಂಗಳಿಗೆ 3 ಇಂಜೆಕ್ಷನ್. ಆ ಕಡೆ ಕೈಗೊಂದು, ಈ ಕಡೆ ಕೈಗೊಂದು, 2 ಕಾಲಿಗೂ ಒಂದೊಂದು, ಟೋಟಲಾಗಿ 4 ಇತ್ತು. 2.5 ತಿಂಗಳಿಗೆ ಬರೀ ಜಸ್ಟ್ ಒಂದೇ ಒಂದು ಇಂಜೆಕ್ಷನ್, 2 ಸಿರಪ್ ಇತ್ತು. ಈ ಸಲ 3.5 ತಿಂಗಳಿಗೆ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಇವಾಗ ಹೋದರೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಈಗ ಹೋಗಿ ಹಾಕಿಸ್ಕೊಂಡು ಬರಬೇಕು. ಈಗ ಅಮ್ಮ ಫಸ್ಟು ಸ್ನಾನ ಕರ್ಕೊಂಡು ಹೋಗಿದ್ದಾರೆ ಮಗುನ. ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ 10 ಗಂಟೆನೇ ಆಗುತ್ತೋ 11 ಗಂಟೆನೇ ಆಗುತ್ತೋ. ಹೀಗೆ ಲಡ್ಡುದು ಇವಾಗ ತಾನೇ ಸ್ನಾನ ಆಯಿತು. ಪಟ ಅಂತ ರೆಡಿ ಮಾಡಿಬಿಡೋಣ ನಲ್ಲವದ್ದು. ಪಟ ಬೇಗ ರೆಡಿ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. 3, 2, 1 ಲಡ್ಡು ರೆಡಿ. ಬಾಯಿಗೆ ಮಾತ್ರ ಬೆಳ್ಳಿಕೊಳ್ಳೋದು ಬಿಡಲ್ಲ. ಲಡ್ಡು ರೆಡಿ ಆಗ್ಬಿತ್ತಾ. ಆಮೇಲೆ ಹೋಗ್ಬೇಕಾದ್ರೆ ಡೈಪರ್ ಹಾಕ್ಕೊಂಡು ಹೋಗೋಣ. ಇವಾಗೆಲ್ಲ ರೆಡಿಯಾಗಿದ್ದಾನೆ. ಇನ್ನೊಂದು ಸ್ವಲ್ಪ ಫೀಡ್ ಮಾಡಿ ಇವಾಗ ಫಸ್ಟು ಅವನಿಗೆ ಏನು ಹಾಕಬೇಕು ಅಂದರೆ ಸಿರಪ್ ಹಾಕಬೇಕು. ಅಂದರೆ 1 ಇಯರ್ ಆಗೋವರೆಗೂ ಇದು ವಿಟಮಿನ್ D3 ಸಿರಪ್ ಬರುತ್ತೆ. ಇದನ್ನು 1 ml ಅಷ್ಟು 1 ಇಯರ್ವರೆಗೂ ಹಾಕಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಇದು ಮಾರ್ನಿಂಗ್ ಹಾಕಬೇಕು. ಹಾಗೆ ಇದನ್ನು 6 ಮಂತ್ಸ್ವರೆಗೂ ಹಾಕಬೇಕು. ಕಾಣಿಸ್ತಿದೆಯಾ? DHA ಅಂತೇಳಿ A to Z ಅಂತೇಳಿ ಇದೆರಡೂ ಕೂಡ ಮಕ್ಕಳಿಗೆ ಅಂತ ಹೇಳಿನೇ ಹಾಕೋದು ಸಿರಪ್ಪು. ಸೊ ಇದೆರಡು ನಾನು ಹಾಕೋದು. ಇದು ಮಾರ್ನಿಂಗ್ ಹಾಕ್ತೀನಿ, ಹಾಗೆ ಇದನ್ನು ನೈಟ್ ಹಾಕ್ತೀನಿ. ಎರಡು ಕೂಡ 1 ml ಹಾಕ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಂತೇಳಿದ್ರೆ ಸ್ವಲ್ಪ ಫೀಡ್ ಮಾಡಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸೊ ಇವಾಗ ಆಲ್ರೆಡಿ ಒಂದು ಫೀಡಿಂಗ್ ಎಲ್ಲ ಆಗಿದೆ, ಸ್ನಾನ ಕೂಡ ಆಗಿದೆ. ಈಗ ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತಾನೆ. ಅದಾದಮೇಲೆ ನಾನು ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಓಕೆನಾ ಪುಟಾಣಿ? ಸಿರಪ್ ಹುಡ್ಬಿಡಪ್ಪ. ಯಾವಾಗಲೂ ಅಷ್ಟೇ ಸಿರಪ್ ಹಾಕಬೇಕಾದ್ರೆ ಈ ಥರ ಒಂದ್ಸಲಿ ಶೇಕ್ ಮಾಡಿಬಿಟ್ಟು ಹಾಕಿ, ಒಳ್ಳೆಯದು. ಮತ್ತು ಇವಾಗ ಲಡ್ಡುಗೆ ನೋಡಿ ಸಿರಪ್ ಹಾಕ್ತೀನಿ. ಅವನು ಒಂಥರ ಫೇಸ್ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ? ಲಡ್ಡು ಬುಡ್ಡು ಹಿಡಿಯಪ್ಪ. ಇವಾಗ ನೋಡಿ ಸಿರಪ್ ಹಾಕಿರೋದಕ್ಕೆ ಹೆಂಗೆ ಮಾಡ್ತಾನೆ ಫೇಸು. ಹೆಂಗಪ್ಪ ಸಿರಪ್ ಹಾಕೋದು? ಈ ಸಿರಪ್ ಅವನಿಗೆ ವಿಟಮಿನ್ D3 ಸಿರಪ್ ಇಷ್ಟ ಆಗುತ್ತೆ. ಇನ್ನೊಂದು ಇದೆಯಲ್ಲ A to Z ಅದು ಇಷ್ಟ ಆಗಲ್ಲ ಅವನಿಗೆ. ಮಾಡ್ದು ಮುದ್ದು ಪುಟ್ಟಣ್ಣ ಮಾಡ್ದ. ಅದು ತೋರಿಸ್ಬಾರ್ದು. ಸಿರಪ್ ಹಾಕೋದಾಗಿರ್ಬೋದು, ಇಂಜೆಕ್ಷನ್ ಹಾಕಿರ್ಬೋದು, ಅದೆಲ್ಲ ವೀಡಿಯೋದಲ್ಲಿ ತೋರಿಸ್ಬಾರ್ದು. ಯಾಕೆಂದರೆ ತೋರಿಸಿದ್ರೆ ವಿಡಿಯೋ ಡಿಲೀಟ್ ಆಗುತ್ತೆ ಮತ್ತು ದೃಷ್ಟಿ ಕೂಡ ಆಗಿಬಿಡುತ್ತೆ ಮಕ್ಕಳಿಗೆ. ಅದರಿಂದ ಮೊದಲೇ ನಮ್ಮ ಮಕ್ಕಳುಗಳಿಗೆ ದೃಷ್ಟಿ ಜಾಸ್ತಿ. ಕೈ ತೆಗಿಮನ್ನ, ಹಂಗೆ ಹಾಕ್ಬಾರ್ದು. ಸರಿ, ನಾನು ಸ್ನಾನ ಮಾಡ್ಕೊಬಂದು ರೆಡಿ ಆಗ್ಬಿಡ್ತೀನಿ. ಓಕೆನಾ? ಬಾಯ್ ಲಡ್ಡು. ಅಕ್ಷಿ ಇನ್ನೊಂದ್ಸಲಿ ಹೌ ಅಂತಾನೆ. ಆಮೇಲೆ ಲಾಸ್ಟಲ್ಲಿ ಅಕ್ಷಿ ಏನಾರು ಬಂದ್ಬಿಟ್ರೆ ಸರಿ, ಲೇಟ್ ಆಗುತ್ತೆ. ಏನಪ್ಪ? ಸರಿ, ಲೇಟ್ ಆಯಿತು. ಯಾವಾಗಲೂ ಅಷ್ಟೇ ಸಿರಪ್ ಹಾಕಬೇಕಾದ್ರೆ ಒಂದ್ಸಲಿ ಈ ಥರ ಶೇಕ್ ಮಾಡ್ಕೊಂಡು ಹಾಕಿ ಮರಿಬೇಡಿ. ಯಾಕೆಂದರೆ ಯಾವಾಗಲೂ ಅಷ್ಟೇ ಯಾವುದೇ ಸಿರಪ್ ಹಾಕಿದ್ರೂ ಅಷ್ಟೇ 1 ರೌಂಡು ಶೇಕ್ ಮಾಡಬೇಕು.
ನಾನಂತೂ ರೆಡಿ ಆಗಾಯಿತು. ಈ ಸ್ವೆಟರ್ ಹಾಕೊಳ್ಳೋದ್ರಿಂದ ಯಾವ ಡ್ರೆಸ್ ಹಾಕ್ಕೊಳ್ತೀವಿ ಯಾವ ಡ್ರೆಸ್ ಇಲ್ಲ ಅಂತಲೇ ಗೊತ್ತಾಗಲ್ಲ. ಶೆಕೆ ಬೇರೆ. ಹೊರಡೋಣ ಇವಾಗ. ಹೋಗಿ ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬರೋಣ. ಲಡ್ಡುಗೆ ಆವಾಗೆ ರೆಡಿ ಮಾಡಿದ್ದೆ, ಮಲಗಿಬಿಟ್ಟಿದ್ದಾನೆ ಅವನು. ಲಡ್ಡು ಮಲಗಿಬಿಟ್ಟಿದ್ದಾನೆ. ನೋಡಿ ಫ್ರೆಂಡ್ಸ್, ಅವ್ರ ಮಗನಿಗೆ 3 ಇಂಜೆಕ್ಷನ್ ಹಾಕ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಂದಿನಿ ಮ್ಯಾಮು. ನಾನು ಮೊಬೈಲ್ದಾಗ ಎಷ್ಟು ಹಾಕ್ಸಿರೋ ಗೊತ್ತಿಲ್ಲ ನನಗೆ. ಚಡ್ಡಿ ಮುಟ್ಲು ಸರಿಯಾಗಿ ಹಾಕಿಲ್ಲ, ಹಿಂಗೆ ಹಾಕಿದಿಲ್ಲ. ಮತ್ತೆ ಅದು ಸರಿ ಮಾಡಕ್ ಹೋಗಿದ್ದಕ್ಕೆ ಮುಟ್ಬಿಡಲ್ಲ, ನಿದ್ದೆ ಮಾಡ್ತಾ ಇದ್ದೀನಿ ಅಂತಾನೆ. ನಿನ್ನೆಯಿಂದ ಬರೀ ನಿದ್ದೆ ಆಗೋಯ್ತು. ಲಡ್ಡು ಕುದ್ದು ಈಗ ಖುಷಿಯಾಗಿ ಹೋಗೋದು. ಬರ್ತಾ ಅದೆಷ್ಟು ಅಳ್ತಾನೋ. ಸರಿಯಾಗಿ ಹಿಡ್ಕೊ. ಯಾವ್ದೇ ಚುಚ್ಚು ಬಿಡ್ತಾರೋ ನೋಡ್ಕೊಂಡಿದ್ದು ನಿದ್ದೆ ಪುರ್ಕ ಅಫಡ್ಲಾ ಬನ್ನಿ. ಹಚ್ಚಿದ್ದೀನಿ ಒಂಥರ ಆಯ್ತಾ? ನಿನ್ನ ಹತ್ರ ಇದೆಲ್ಲ ಇದೊಂದು ಬ್ಯಾಗ್ ಎತ್ಕೊಬೇಕಷ್ಟೇ. ಎತ್ಕೊ ಬರ್ತೀನಿ ರೀ. ಇನ್ನೂ ಬೇಕು ಅದೊಂದೇ ತಾನೆ? ಹೆಲ್ಮೆಟ್ ಬೇಡವಾ? ಬೇಡ ನೋಡಿ ನನಗೆ. ಅಕಸ್ಮಾತ್ ಹಾಕ್ಬೇಕು ಮೇನ್ ರೋಡು, ಕುಮಾರಸ್ವಾಮಿ ಲೆವೆಟ್ ರೋಡು. ಅಲ್ಲಿವರೆಗೇನು ಹೋಗಲ್ವಲ್ಲ ನಾವು ಕುಮಾರಸ್ವಾಮಿ ಲೆವೆಟ್ಗೆ. ಹೇಳಿದ್ರೆ ಇಂಜೆಕ್ಷನ್ ಬಂದಿದೆ ಅಂದ್ರೆ ಏನು ಮಾಡಲ್ಲ. ನಾಳೆ ಇಷ್ಟೊತ್ತಿಗೆಲ್ಲ ರೆಡಿ ಆಗಿಬಿಟ್ಟಿರ್ಬೇಕು. ಎಲ್ಲಿಗೆ? ಪಂಚಕರ್ಮ ದೇವಸ್ಥಾನಕ್ಕೆ ಹೋಗಕ್ಕೆ. ಬರ್ತೀವತ್ತೆ. ಇಂಜೆಕ್ಷನ್ ಹಾಕ್ಬಿಟ್ಟು ಮಗು ಇದೆ ಇರಾಗಿರುತ್ತೇನೆ ಆರಾಮಾಗಿ. ಅದೇ ಸಾಯಂಕಾಲ ಸರ್ ಹೋಯ್ತಾನೆ. ಹೇಳ್ತೀನಿ ಅವ್ರಿಗೆ. ಚಪ್ಪಲ್ ಸರಿಯಾಗಿರುತ್ತೆ. ಹಾಕಿ ಇದಾಕ್ಲಾ? ಅದಾಕ್ಲಾ? ನಾನು ಎತ್ತಿಟ್ಟಿದ್ದೆ ಬೀರುನೆಲ್ಲ ಎತ್ತಿಟ್ಟ ನೀನು ಏನ? ಅಲ್ಲ ಅದೆಲ್ಲ ಎತ್ತಿಟ್ಟಿದ್ದೆ ಮಗುದು ತಾಳಿ ಎರಡೂ. ಎರಡು ಅಲ್ಲೇ ಐತೆ. ಸರಿ ಬಾಯ್ ಅಮ್ಮ. ಬಾಯ್. ಅದೆಷ್ಟು ಗಲಾಟೆ ಮಾಡ್ತಾನೋ ಏನು ಕತೆನೋ. ಮಲಗಿಬಿಟ್ಟಿದ್ದೀನಿ ಇವಾಗ. ಇಂಜೆಕ್ಷನ್ ಹಾಕಿಸಿದ್ಮೇಲೂ ಹಂಗೆ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಟ್ರೆ ಸಾಕು. ಲಾಸ್ಟ್ ಟೈಮ್ ಬರೀ 1 ಇಂಜೆಕ್ಷನ್ ಇತ್ತು, 3.5 ತಿಂಗಳದು. ಅಲ್ಲ ಸರಿ 2.5 ತಿಂಗಳದು. ಆವಾಗ ಅಷ್ಟೊಂದು ಗಲಾಟೆ ಮಾಡ್ದೆ. ಈ ಸಲ ಅದೇನು ಮಾಡ್ತಾನೆ. ಬಾಯ್. ನಮ್ಮಮ್ಮ ಮೇಲೆ ನಿಂತಿದ್ದಾರೆ. ಊಟ ಆರ್ಡಿ ಮತ್ತು ಇದು ಕಟ್ಟಬೇಕು, ಸುಕನ್ಯಾ ಸಮೃದ್ಧಿ. ಅದನ್ನು ಕಟ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಯಾಕೆಂದರೆ ಆಮೇಲೆ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ವ್ಯಾಕ್ಸಿನೇಷನ್ ಇರುತ್ತಲ್ಲ, ವ್ಯಾಕ್ಸಿನೇಷನ್ ಹಾಕ್ಸಿದ್ಮೇಲೆ ಮಕ್ಕಳು ಕೈ ಕಾಲೆಲ್ಲ ಹೆಂಗಂಗೆ ಇಟ್ಕೊಂಡ್ರೆ ಭಯ. ಸೊ ಅದಕ್ಕೆ ಹೋಗ್ತಾನೆ ಕಟ್ಬಿಡೋಣ ಅಂತ. ನಡಿ. ನಮ್ಮ ಆನಂದ ಅಂತೂ ನಾನು ವೀಡಿಯೋ ಮಾಡೋಂಗೇ ಇಲ್ಲ. ಮಕ ನೋಡ್ದಾನೆ ಇರ್ತಾನೆ, ಅವನು ತೋರಿಸ್ಲಿ ಅಂತ. ಆಲ್ಮೋಸ್ಟ್ 1 ತಿಂಗಳಿಂದ ಹೇಳ್ತಾನೆ ಇದೆಯಾ, ಒಂದು ಶನಿವಾರ ಬಿಟ್ಬಿಡುವ ಅಂತ. ನೀವು ಬಿಡೋದ್ರಲ್ಲೇ ಅವನೇ. ಹಾಸ್ಪಿಟ್ಲ್ ಹತ್ರ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ. ಅಲ್ಲಿ ಹಾಸ್ಪಿಟ್ಲಲ್ಲೂ ವೀಡಿಯೋ ಮಾಡೋದಕ್ಕೂ ಬಿಡಲ್ಲ ಅವರು. ಇವಾಗ ಫಸ್ಟು ಆರ್ ಡಿ ಮತ್ತು ಸುಕನ್ಯಾ ಸಮೃದ್ಧಿ ಕಟ್ಬಿಡೋಣ ಅಂತ. ಯಾಕೆಂದರೆ ಹಾಸ್ಪಿಟ್ಲಿಂದ ಬರ್ತಾ ಕಷ್ಟ ಆಗುತ್ತೆ. ಸೊ ಇಲ್ಲೇ ಪೋಸ್ಟ್ ಆಫೀಸ್ ಇರೋದು ಬಂದು. ಇದು ಜರಗನಹಳ್ಳಿ ಎಲ್ಚನಹಳ್ಳಿ ಎರಡಕ್ಕೂ ಒಂದೇ ಪೋಸ್ಟ್ ಆಫೀಸ್ ಅಂತ ಹೇಳ್ತಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಆಲ್ಮೋಸ್ಟ್ ಗೊಂಬೆ ಹುಟ್ಟಿದಾಗಿಂದ ಇದೇ ಪೋಸ್ಟ್ ಆಫೀಸಲ್ಲೇ ಕಟ್ತಾ ಇರೋದು. ಅಂದರೆ ಗೊಂಬೆ ಹುಟ್ಟಿ 5ನೇ ತಿಂಗಳಿಗೆ ನಾನು ಸುಕನ್ಯಾ ಸಮೃದ್ಧಿ ಸ್ಟಾರ್ಟ್ ಮಾಡಿದ್ದು. ಇದೆ ಅದು ಪೋಸ್ಟ್ ಆಫೀಸು. ಮೇ ಬಿ ಒಳಗಡೆನೂ ಎಂಟ್ರಿ ಇರೋಲ್ಲ ಅಂದ್ಕೊತೀನಿ ವೀಡಿಯೋಸು. ನೋಡೋಣ. ಕಟ್ತಾ ಇದ್ದಾನೆ ಆನಂದ.
ಲೇಟ್ ಆಗುತ್ತೆ ಅಂದರೆ ಬೇಗನೆ ಆಗೋಯ್ತು. ಜನ ಯಾರು ಇಲ್ವಲ್ಲ ಅದಕ್ಕೋಸ್ಕರ. ಮತ್ತು ಯಾವಾಗ ಏನು ನಿಮ್ಗೆ ಗೊತ್ತಾ ಎಷ್ಟೊತ್ತು ಹಿಡಿಯುತ್ತೆ ಅಂತ ಬೈತಾ ಇರ್ತೀಯ ಏನ. ರಶ್ ಇರುತ್ತೆ ಯಾವಾಗಲೂ ನೋಡಿಲ್ವ ನಾನು. ಯಾವಾಗ್ಲೂ ಬಾಗ್ಲವರೆಗೂ ಇರುತ್ತಂತೆ ರಶ್ಶು. ಇವತ್ತು ಮಗುಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಲ್ಲ. ಮೇಡಮ್ ಹೇಳಲಿಲ್ಲ ಮತ್ತೆ ಜನನೇ ಇಲ್ಲ ಅಂತ ಅವ್ರು ಹೇಳಿದ್ರು. ಅಂದರೆ ಗುರುವಾರದಲ್ಲಿ ಜನ ಇರಲ್ಲ ಆನಂದ. ವೀಕ್ ಡೇಸಲ್ಲಿ ಅಂದರೆ ಶನಿವಾರ ಭಾನುವಾರ ಬಂದು ಸೋಮವಾರ ಬಂದರೆ ಇದಿರುತ್ತೆ. ಆ ಥರ ಏನಿಲ್ಲ. ಅಂದರೆ ಏನು ಗೊತ್ತಾ, ಒಂದಿನ ರಜಾ ಬಂದು ಆಮೇಲೆ ಏನಾದರೂ ಓಪನ್ ಇದ್ದರೆ ಅವಾಗ ತುಂಬಾ ರಶ್ ಇರುತ್ತೆ. ಕಂಟಿನ್ಯೂಸ್ ಆಗಿ ವೀಕ್ ಡೇಸೇ ಇದ್ದಾಗ ರಶ್ ಇರಲ್ಲ. ಇದ್ದರೆ ಇವಾಗ ಇನ್ನೊಂದು ಎಲ್ಲರೂ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲಪ್ಪ, ಹೋಮ್ ಬಿಸ್ನೆಸ್ಗಳೆಲ್ಲರೂ ಕೊರಿಯರ್ದು ಈ ಥರದ್ರಿಂದ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ ಅಷ್ಟೇ. ಬಿಸಿಲು ಮಾತ್ರ ಹೆವಿ ಇದೆ, ಸಿಕ್ಕಾಪಟ್ಟೆ ಇದೆ ಬಿಸಿಲು. ಈಗ ತಾನೇ ಹಾಸ್ಪಿಟಲ್ ಹತ್ರ ಬಂದ್ವಿ. ನಾವು ಯಾವಾಗಲೂ ಹಾಕ್ಸೋದು ಬಂದು ಕುಮಾರಸ್ವಾಮಿ ಲೇಔಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮುಂದೆಗಡೆ ಹಾಕು. ಯಾಕೆ ಏನಾಗೈತಲ್ಲಿ? ಈಗ ತಾನೇ ಕುಮಾರಸ್ವಾಮಿ ಲೇಔಟ್ ಹಾಸ್ಪಿಟಲ್ ಹತ್ರ ಬಂದ್ವಿ. ನಾವು ಯಾವಾಗೂ ಇಲ್ಲೇ ಹಾಕ್ಸೋದು. ಆಲ್ಮೋಸ್ಟ್ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ನಾನು ಇಲ್ಲೇ ಇದು ಕೊಡಿಸ್ತಾರೆ, ಅದು ವ್ಯಾಕ್ಸಿನೇಷನ್ನು ಎಲ್ಲನೂ. ಪಾಪು ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ. ಈ ಸಲ ಎಷ್ಟಿದೆಯೋ ಇಂಜೆಕ್ಷನ್ ಅಂತ ಬಂದು ಕಂಟಿನ್ಯೂ ಮಾಡ್ತೀನಿ. ಜನ ಇಲ್ಲ. ಅದೆಷ್ಟು ಗಲಾಟೆ ಮಾಡ್ತಾನೋ ಏನೋ ಈ ಸಲ. ಪಾಪು ಏನೋ ಸೈಲೆಂಟ್ ಆಗೋನು. ಬಟ್ ಎಲ್ಲ ಮಕ್ಳುಗಳು ಇಂಜೆಕ್ಷನ್ ಹಾಕಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಇವನೇನು ಮಾಡ್ತಾನೋ ಗೊತ್ತಿಲ್ಲ. ನೋಡ್ಬೇಕು ಇವನೇನು ಮಾಡ್ತಾನೆ ಅಂತ. ಇಲ್ಲಿ ಒಳಗಡೆ ಇಂಜೆಕ್ಷನ್ದೆಲ್ಲ ವೀಡಿಯೋ ಮಾಡೋಂಗಿಲ್ಲ. ಇಂಜೆಕ್ಷನ್ ಆಯಿತು. ಆ್ಯಕ್ಚುಲಿ 3 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಇವಾಗ ಆಯಿತು, ಹೊರಡ್ತಾ ಇದ್ದೀವಿ. 3 ಇಂಜೆಕ್ಷನ್ನು ಪಾಪ ಸಿಕ್ಕಾಬಿಟ್ಟೆ ಅಳ್ತಾ ಇದ್ದಾನೆ. 3 ಇಂಜೆಕ್ಷನ್ನು 2 ಸಿರಪ್ ಕೊಟ್ಟಿದ್ದಾರೆ ಬಾಯಿಗೆ. ತುಂಬ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ. 3 ದಿನ ಜ್ವರ ಇರುತ್ತಂತೆ. ನೋಡಬೇಕು ಎಷ್ಟು ಇದು ಮಾಡ್ತಾನೆ ಅಂತ. ಹೋದ್ಸಲಿ ಬರೀ ಒಂದೇ ಇಂಜೆಕ್ಷನ್ಗೆ ಸಿಕ್ಕಾಬಿಟ್ಟೆ ಗಲಾಟೆ ಮಾಡಿದ್ದ. ಈ ಸಲ ಅದೆಷ್ಟು ಗಲಾಟೆ ಮಾಡ್ತಾನೋ ಗೊತ್ತಿಲ್ಲ. ಸೈಲೆಂಟಾಗೇನೋ ಅವನೇ ಪಾಪ ಮರ್ತಂಗಿದ್ದಾನೆ. ಇದ್ದಾನೆ. ಬಟ್ ಅವನು ಪೇನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಹೊರಟೋಗ್ಬಿಡ್ಬೇಕು. ಈಗ ಇವ್ನು ನಡ್ಕೊಂಡು ವೀಡಿಯೋ ಮಾಡೋದಕ್ಕಾಗಲ್ಲ, ಯಾಕೆಂದರೆ ನೋವಿಸ್ಬಿಟ್ರೆ ಕಷ್ಟ. ಆಮೇಲೆ ಮಗುವಿಗೆ ಕಾಲು. ಮನೆ ಹತ್ರ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಮರ್ತೋಗ್ಬಿಟ್ಟ ಬೇಗ ಮನೆಗೆ ಹೋಗ್ಬಿಡ್ಬೇಕು. ಮರ್ತೋಗ್ಬಿಟ್ಟಾನೆ ಲಡ್ಡು. ಇಂಜೆಕ್ಷನ್ ಹಾಕಿದ್ದು ಮರ್ತೋಗ್ಬಿಟ್ಟಾನೆ. ಗಟ್ಟಿ ಸ್ಟ್ರಾಂಗ್ ಅಲ್ಲ ಮನ ನೀನು. ಸ್ಟ್ರಾಂಗ್ ಬಾಯ್, ಸ್ಟ್ರಾಂಗ್ ಮಗು, ಸ್ಟ್ರಾಂಗ್. ಬಾ ಮನೆಗೆ ಹೊಡ್ಬಿಡೋಣ. ನಾನು ವೀಡಿಯೋನೇ ಮಾಡೋಕ್ಕೆ ಬಿಡಲ್ಲ ಇವನು ಅಂತ ಅಂದ್ಕೊಂಡೆ. ಸೈಲೆಂಟ್ ಆಗ್ಬಿಟ್ಟು ಬರೀ ಮುಖ ನೋಡ್ತಾ ಇದ್ದಾನೆ. ಬಟ್ ಮನೆಗೆ ಹೋದ್ಮೇಲೆ ಪೇನ್ ಸ್ಟಾರ್ಟ್ ಆಗ್ಬೋದು ಅಂದ್ಕೊಳ್ತೀನಿ ಜಾಸ್ತಿ. ಇವಾಗೇನಿರಲ್ಲ, ಒಂದು ಹಾಫ್ ಆನ್ ಅವರ್ 1 ಅವರ್ ಏನೋ ಹೋಗಬೇಕು ಪೇನ್ ಜಾಸ್ತಿ ಆಗೋಕ್ಕೆ. ಬಟ್ ಆಲ್ಮೋಸ್ಟ್ ಸಾಯಂಕಾಲದವರೆಗೂ ಇರುತ್ತೆ ಪೇನು. ನೋಡೋಣ ಹೇಗಿರ್ತಾನೆ ಅಂತ. ಬುದ್ಧಿ ಬೇರೆ ಬಂದಿದೆ ಇವಾಗ. ನೋಡಬೇಕು ಎಷ್ಟು ಗಲಾಟೆ ಮಾಡ್ತಾನೆ ಅಂತ. ಈಗ ತಾನೇ ಜಸ್ಟ್ ಮನೆ ಹತ್ರ ಬಂದ್ವಿ. ಫುಲ್ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಬಿಸಿಲು. ಸೆಕೆ ಎತ್ಕೊಬಿಟ್ಟೈತೆ ಮಗುಗೆ. ಪಾಪ ಫುಲ್ಲು ಬೇವ್ತು ಹೋಗಿದ್ದಾನೆ. ಫುಲ್ಲು ಸೆಕೆ ಎತ್ಕೊಬಿಟ್ಟೈತೆ. ಮೇಲ್ಗಡೆ ಹೋಗಿ ಎಷ್ಟು ಗಲಾಟೆ ಮಾಡ್ತಾನೋ ಏನೋ ಗೊತ್ತಿಲ್ಲ. ಇವತ್ತು ಈ ಸಲ 3 ಇಂಜೆಕ್ಷನ್ನು 2 ಸಿರಪ್ಪು ಟೋಟಲಾಗಿ 5. ಅದೆಷ್ಟು ಗಲಾಟೆ ಮಾಡ್ತಾನೋ ಏನೋ.
ಮೂರಾ 3 ಇಂಜೆಕ್ಷನ್ನು 2 ಸಿರಪ್. 2 ಸಿರಪ್ ಗಲಾಟೆ ಹೊಡೆದ ಸಿಕ್ಕಾಬಡೆ. ಜ್ವರ ಬರುತ್ತಂತೆ. ಜ್ವರ ಬರೋದು 3 ದಿನ ಇರುತ್ತಂತೆ. 3 ದಿನ. ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದೆಯಲ್ಲಿ. ಬಂದೆ ಕಮ್ಮಿ ಆಗಿಲ್ಲ ಅಂದರೆ ಬರುವಾರ ಹೋಗೋಣ ಅಷ್ಟೇ. ಮಲಗ್ಸು ಹುಷಾರು, ನೀಟಾಗಿ ಮಲಗ್ಸು, ಸರ ಮಲಗ್ಸು, ಹಂಗೆ ಮಲಗ್ಸೋಣ. ಅಪ್ಪ ಈಗ ತಾನೇ ಬಂದ್ವಿ, ಪಾಪುನ ಮಲಗಿಸಿದ್ವಿ. ಲಡ್ಡು ಬಡ್ಡ ನೋಡ್ಬೇಕು ಏನು ಮಾಡ್ತಾನೋ ಏನು ಕತೆನೋ. ಇವಾಗ ಒಂಚೂರು ಕುಯ್ ಕುಯ್ ಅಂತ ಅವನೇ ಲಡ್ಡು. ಓನಪ್ಪ ಈಗೇನು ನೋವು ಕಾಣಿಸ್ತಾ ಇಲ್ಲ ಅವನಿಗೆ. ಇನ್ನೂ 1 ಅವರ್ ಹೋಗಬೇಕು. 1 ಅವರ್ ಹೋದ್ಮೇಲೆ ಈ ಕಾಲು 2 ಕಾಲು ಜುಮ್ಮ ಜುಮ್ಮ ಅನ್ನತ್ತೆ, ಕೈ ಜುಮ್ಮ ಜುಮ್ಮ ಅನ್ನತ್ತೆ. ಸುಮ್ಮನೆ ಹಂಗೆ ಟಚ್ ಮಾಡ್ರೆ ಸಾಕು ಅಳ್ತಾನೆ. ಏಕೆಂದರೆ 1.5 ತಿಂಗಳು ಇಂಜೆಕ್ಷನ್ ಅವನು ಅಷ್ಟೇ ಹಂಗೆ ಗಲಾಟೆ ಮಾಡಿದ್ದು. ನೋಡೋಣ ಈ ಸಲ ಎಷ್ಟು ಗಲಾಟೆ ಮಾಡ್ತಾನೆ, ಏನು ಮಾಡ್ತಾನೆ ಅಂತ. ಲಡ್ಡು ಬುಡ್ಡು ನೋವ್ತೈತಾ? ಈಗೇನಿಲ್ಲ, ಏನಿಲ್ಲಪ್ಪ, ನೋವು ಇಲ್ವಾ? ಒಂಚೂರು ನೋವಾ? ಈಗ ಇವಾಗ ಒಂಚೂರು ಅನಿಸ್ತೈತೆ. ಏನು ಫೋನ್ ಹಿಡ್ಕೊಂಡಿದ್ದೀನಿ ಅಂತ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಆಗಿಲ್ಲ ಅಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಗಲಾಟೆ ಮಾಡಿಲ್ಲ ಅಂತಂದರೆ ಕಂಟಿನ್ಯೂ ವ್ಲಾಗ್ ಕೂಡ ಮಾಡ್ತೀನಿ. ನಗಿತಾ ಇತ್ತು ಅಲ್ಲೂ ಆಸ್ಪತ್ರೆಯಲ್ಲೆಲ್ಲ. ನಗು ಮುಖದ ಚೆಲುವ ಇದು. ಕುಚ್ಚಿ ನಂದೊಂದು ಖರ್ಚು ಬೈತೆ ಗಿಡಕ್ಕೆ. ಗುಗ್ಗು ಎಲ್ಲೋಗೋಳೆ ಗುಗ್ಗು? ನಾನು ಬೊಟ್ಟು ಸೊಟ್ಟಿಗೆ ಇಕ್ಕಿದ್ದೀನ? ಫೋಟೋದಲ್ಲಿ ಸೊಟ್ಟ ಕಾಣಿಸ್ತೈತ ಗೊತ್ತಿಲ್ಲ, ನಾನೇ ಸೊಟ್ಟಿಗೆ ಇಕ್ಕಿದ್ದೀನಿ. ಆಟ ಹಂಗೆ ಇದು. ಅಮ್ಮ ಫೋಟೋದಲ್ಲಿ ಎಷ್ಟು ಬೆಳ್ಳೆ ಕಾಣಿಸ್ತಾನೆ ಗೊತ್ತೇ ನಮ್ಮವನು. ವ್ಯಾಕ್ಸಿನೇಷನ್ದು ನಮಗೆ ಭಯ ಇದ್ದರೆ ಇವನು ಆಟ ನೋಡಿ. ಇಲ್ಲೊಂದು ಹಾಕೋರೆ, ಇಲ್ಲೊಂದು ಹಾಕಿದ್ದಾರೆ, ಇಲ್ಲಿಗೊಂದು, ಬಾಯಿಗೆ 2 ಚಿಕ್ಕಿ. ಜ್ವರ ಬಂದರೆ ಕ್ರೋಸಿನ್ ಸಿರಪ್ ಹಾಕಕ್ಕೆ ಹೇಳಿದ್ದಾರೆ, 6 ಡ್ರಾಪ್ಸು. ಬೇಡವಾ? ಏನಪ್ಪ ಅವನಿಗೆ ಉಂಗಿ ಬೇಕು, ಉಂಗಿ. ಲಡ್ಡು ಪರವಾಗಿಲ್ಲ, ಈ ಸಲ ಇನ್ನೂ ನೋವು ಬಂದಿಲ್ಲ ಅವನಿಗೆ. ಹೋದ್ಸಲಿ ಒಂದೇ ಕಡೆ ಇಂಜೆಕ್ಷನ್ ಹಾಕ್ಸಿರೋದು, ಬಟ್ ಎಷ್ಟು ನೋವು ಬಂದ್ಬಿಟ್ಟಿತ್ತು ಅವನಿಗೆ. 3 ಇಂಜೆಕ್ಷನ್ನು 2 ಸಿರಪ್ಪು, ಟೋಟಲ್ ಆಗಿ 5 ಈ ಸಲ. ಸಪ್ಪಗವನಾದ್ರೆ ಮೋಸ್ಟ್ಲಿ ಇನ್ನೂ ನೋವು ಕಮ್ಮಿ ಆಗೈತೆ ಅನ್ಕೋತೀನಿ, ಅಥವಾ ನೋವು ಸ್ಟಾರ್ಟ್ ಆಗಿಲ್ವೋ ಗೊತ್ತಿಲ್ಲ. ಯಾರು ಇಂಜೆಕ್ಷನ್ ಹಾಕಿದ್ದು? ಕೈ ಕಾಲಿಗೆ 2 ಕೈವರೆಗೂ ಇಂಜೆಕ್ಷನ್ ಹಾಕ್ತಾರ ನಿಂಗೆ? ನೀನು ಮಾಡು. ಓನಪ್ಪ ನೋವ್ತಾ ಇದೆಯಾ? ನಾನಂತೂ ಫುಲ್ಲು ಟೆನ್ಷನಲ್ಲಿದ್ದೆ, ಏನು ಮಾಡ್ತಾನೋ ಅಂತ. ನೋಡಿ ಹೆಂಗೆ ಆಟ ಆಡ್ತಿದ್ದಾನೆ ಅಂತ. ಓನಪ್ಪ ಓನು 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 ಏನು ಉಂಗು 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 ಎಲ್ಲೋಗೋದು? ಏನು ಅಕ್ಕೂ ಕರೆಯಪ್ಪ, ಅಕ್ಕು ಅಂತ. ಅಕ್ಕೂ ಹೆಂಗೋ ದೇವ್ರ ತೈತಿಂದ ಸೈಲೆಂಟಾಗಿ ಅವನೇ.
ಗೊತ್ತಿಲ್ಲ ಇದೇನಾದ್ರು ಸ್ವಲ್ಪ ಲೇಟಾಗಿ ಬರುತ್ತಾ ನೋವು ಏನು ಅಂತ ಅಲ್ಲಮ್ಮನ್ನ. ಉಂಗು ಲಡ್ಡು ಉಂಗು, ನಾನು ಉಂಗು ಅವನು ಲಡ್ಡು, ಅದಕ್ಕೆ ಉಂಗೋ ಅಂತಾನೆ. ಕೈ ತೆಗಿಮನ. ಪಿಚ್ಕಿ ಪಿಚ್ಕಿ ಪಿಚ್ಕಿ. ನಿದ್ದೆ ಮಾಡಿಬಿಡು. ನಿದ್ದೆ ಮಾಡೋಣ. ಪಚ ಪಚ ಪಚ. ಈ ಸಲ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಆಲ್ಮೋಸ್ಟು 4 ಅವರ್ಸ್ಗೆ ಅವನಿಗೆ ಪೇಯ್ನ್ ಸ್ಟಾರ್ಟ್ ಆಯಿತು, ಕಾಲು ನೋವು. ಆ್ಯಕ್ಚುಲಿ 2.5 ತಿಂಗಳಲ್ಲಿ ಬಂದು ಬರೀ ಹಾಕಿಸ್ಕೊಂಡು ಬಂದು 1 ಅವರ್ಗೆಲ್ಲ ಪೇಯ್ನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಫುಲ್ ಈವ್ನಿಂಗ್ ಎಲ್ಲ ಪೇಯ್ನ್ ಇತ್ತು. ಬಟ್ 3.5 ತಿಂಗಳದು ಕಡಿಮೆ ಇದೆ ಪೇಯ್ನು. ಆಯಿತು, ಹಬ್ಬು ಹೊತ್ತಾಯಿತು. ಮುದ್ದು ಬಂಗಾರಿ, ಚಿನ್ನಿ ಬಂಗಾರಿ, ಮುದ್ದು ಬಂಗಾರಿ, ಚಿನ್ನಿ ಬಂಗಾರಿ. ಅಯ್ಯಪ್ಪ, ಇವ್ರುಗಳನ್ನ ಹಿಡಿಯೋದು ಬಲೆ ಕಷ್ಟ. ಹೊಟ್ಟೋಯ್ತು ಮನ್ನ, ಹಬ್ಬು ಹೋಯ್ತು ಬಂಗಾರಿ, ಅದು ಹೊಟ್ಟೋಯ್ತು. ಇನ್ನೊಂದು 2 ಅವರ್ಸ್ ಅಷ್ಟೇ ಕಮ್ಮಿ ಆಗೋಗುತ್ತೆ, ಸರಿನಾ? ಅಳ್ಬಾರ್ದು. ಮುದ್ದು ಬಿಕ್ಲಿಸ್ಕೊಂಡು ಅಳುತ್ತೆ. ಅಮ್ಮ ನನಗೆ ಶೆಕೆ ಎತ್ಕೊತು ಹೋಗು, ನೀನು ಸಮಾಧಾನ ಮಾಡೋಷ್ಟರಲ್ಲಿ. ಕಾಲು ಟಚ್ ಮಾಡಿದ್ರೆ ಅಳ್ತಾನೆ. ರಾಮ, ಈ ಮಕ್ಕಳು ಸಾಕೋದು ಬಲೆ ಹಿಂಸೆ. ಬಚ್ಚಳು ಬಂಗಾರಿ, ಬಿಕ್ಲಿಸಿ ಅಳ್ತಾ ಐತೆ ಪಾಪ. ಪಾಪ ಬಿಕ್ಲಿಸಿ ಅಳುತ್ತೆ. ಇಲ್ಲಪ್ಪ ಕಾಲು ಟಚ್ ಮಾಡ್ರೆ ಸಾಕು ಅಳ್ತಾನೆ. ಬಾ ಪಚ್ಚ ಬಿಡು, ಬನ್ನಿ ಪಚ್ಚಿಸ್ಲ ನಿಧಾನಕ್ಕೆ. ಬೇಡವಾ? ಇಲ್ಲಪ್ಪ ಕಮ್ಮಿ ಆಗೋಗುತ್ತೆ ಮುನ್ನ. ಮಕ್ಕಳಿಗೆ ವ್ಯಾಕ್ಸಿನೇಷನೇ ಆಗಲಿ ಏನೇ ಹಾಕಿದಾಗ ಈ ಥರ ಅಮ್ಮನ ಎದೆ ಹತ್ರ ಹಿಂಗೆ ಹಾಕ್ಕೊಂಡ್ರೆ ಎಲ್ಲ ನೋವು ಮರ್ತ್ಬಿಡ್ತಾರೆ. ಈ ಥರ ಹಿಂಗೆ ಹಾಕ್ಕೊಂಡು ಅಮ್ಮ ಮುದ್ದು ಬಂಗಾರಿ ಸಿಂಗರಿ ಅಂತಂದ್ರೆ ಅದನ್ನ ಕೇಳಿಸ್ಕೊಂಡು ಎಷ್ಟು ಚೆನ್ನಾಗಿ ಹೂ ಅಂದ್ಕೊಂಡು ಮನಗ್ಬಿಡ್ತಾರೆ. ಇದೊಂದು ಟಿಪ್ಸು ಎಲ್ಲರಿಗೂ. ಅದು ಕಾಲೇ ನೋವಿರಲಿ ಕೈಯೇ ನೋವಿರಲಿ, ಬಟ್ ಈ ಥರ ಹಿಂಗೆ ಮಲಗಿಸ್ಕೋಬೇಕು. ಹಿಂಗೆ ಮಲಗಿಸ್ಕೊಂಡು ಮುದ್ದು ಬಂಗಾರಿ, ಚಿನ್ನರಿ ಬಂಗಾರಿ, ಮುದ್ದು ಬಂಗಾರಿ ಅಂತ ಇದ್ರೆ ಮಲಗಿಬಿಡ್ತಾರೆ. ನೋಡಿ ಹಿಂಗಂತ ಇರ್ತೀನಿ, ಹಿಂಗೆ ಅಲ್ಲಾಡಿಸ್ತಾ ಇರ್ತೀನಿ ನಿಧಾನಕ್ಕೆ. ತೊಟ್ಲಿಗೆ ಹಾಕಿದ್ರೂ ಅಳ್ತಾರೆ. ಮತ್ತು ಈ 3.5 ತಿಂಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ, ಬುದ್ಧಿ ಬಂದಿರುತ್ತೆ ಏನು ಎತ್ತ ಅಂತ. ಸೊ ಆವಾಗ ಏನಾಗುತ್ತೆ ಗೊತ್ತಾ, ಈ ಥರ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಅಮ್ಮ ನನ್ನ ಜೊತೆನೇ ಇದ್ದಾಳೆ, ನನ್ನ ಜೊತೆ ನನಗೆ ಕಂಫರ್ಟ್ ಇರುತ್ತೆ ಅಂತ ಫೀಲ್ ಮಾಡ್ತಾರೆ. ಸೊ ಮಕ್ಕಳಿಗೆ ಕಂಫರ್ಟ್ ಫೀಲ್ ಮಾಡಿದ್ರೆ ಆರಾಮಾಗಿ ಈ ಥರ ಇರ್ತಾರೆ. ವ್ಯಾಕ್ಸಿನೇಷನ್ನೇ ಆಗಲಿ ಏನೇ ಆಗಲಿ. ಬಟ್ ಏನಾದರೂ ಸ್ವಲ್ಪ ತುಂಬ ರಂಪಾಟ ಮಾಡ್ತಾರೆ, ಆವಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಅಂದರೆ ಒಂದು ಈ ಥರ ದಿಂಬಿಟ್ಕೊಂಡು ಬೆನ್ನಿಗೆ ಮತ್ತು ಸೊಂಟಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ದಿಂಬೇನಾದರೂ ಇಟ್ಕೊಂಡು ಈ ಥರ ಮಲ್ಕೊಂಡು ಈ ಥರ ಮಗು ಹಿಂಗೆ ಲಾಲಿ ಈ ಥರ ಉಯ್ಯಲ್ಲೆಲ್ಲ ಹಾಕೋದ್ರ ಬದಲು ಈ ಥರ ಹಿಂಗೆ ಇದನ್ನೇ ನಾವೇ ನಮ್ಮ ಬಾಡಿನ ನಾವು ಹಿಂಗೆ ಶೇಕ್ ಮಾಡೋದು, ಮಗುನಲ್ಲ ನಮ್ಮ ಬಾಡಿನ ನಾವು ಹಿಂಗೆ ಶೇಕ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಕಂಫರ್ಟು. ಮತ್ತು ವ್ಯಾಕ್ಸಿನ್ ಆಗಿರುತ್ತಲ್ಲ ಆ ಜಾಗದಲ್ಲಿ ಒಂದು ಸ್ವಲ್ಪ ಐಸ್ ಕ್ಯೂಬ್ ಇಡಬೇಕು. ಇಲ್ಲಾಂದರೆ ವಿಕ್ಸ್ ಬರುತ್ತೆ ಗೊತ್ತಾ, ಬೇಬಿ ರಬ್ ವಿಕ್ಸ್ ಅಂತ ಬರುತ್ತೆ. ಸೊ ಅದನ್ನು ಸ್ವಲ್ಪ ಉಜ್ಜಿ ಅದ್ರ ಮೇಲೆ, ಮಗು ಇಂಜೆಕ್ಷನ್ ಆಗಿರೋದ್ರ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಬಿಸಿನೀರು ಮಾತ್ರ ಯೂಸ್ ಮಾಡಬೇಡಿ. ಕೋಲ್ಡ್ ಐಸ್ ಕ್ಯೂಬ್ ಬರುತ್ತಲ್ಲ ಅದನ್ನು ಅದು ಬಿಟ್ಟರೆ ವಿಕ್ಸ್ ಅದು ಸ್ವಲ್ಪ ರಬ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನೋವು. ಈ ಥರ ನೋಡಿ ಮನಗ್ಬಿಟ್ಟ ಪಾಚು ಬೊಂಗೊಳ್ಳಿ. ನೋಡಿ ಸುಮ್ಮನೆ ಟಚ್ ಮಾಡಿದ್ರೂ ಅಳ್ತಾನೆ, ಹಿಂಗೆ ಎತ್ತರ ಆಗ್ತಾನಲ್ಲ ಅಳ್ತಾನೆ. ಅಮ್ಮ ಪಚೋಳು ಅಮ್ಮ ಇಲ್ಲೇ ಇದ್ದೀನಪ್ಪ, ಅಮ್ಮ ಮುದ್ದು ಬಂಗಾರ ಮುದ್ದು ಸಿಂಗಾರ ಮುದ್ದು. ಅಮ್ಮ ಜಾಣ ಇಲ್ಲಪ್ಪ ಪಚಮ್ಮ. ಈ ಥರ ಹಿಂಗೆ ಸಮಾಧಾನ ಮಾಡ್ತಾರೆ ಮಕ್ಕಳು, ಸಮಾಧಾನ ಆಗ್ತಾರೆ. ಮೇನು ಪೇರೆಂಟ್ಸ್ ಆಗಿರೋರು ನಾವು ಪ್ಯಾನಿಕ್ ಆಗಬಾರ್ದು. ಆನಂದ ನಮ್ಮ ಮನೇಲಿ ತುಂಬಾ ಪ್ಯಾನಿಕ್ ಆಗ್ತಾನೆ. ನಮ್ಮಮ್ಮ ನಾನು ಇಬ್ಬರು ಸ್ವಲ್ಪ ಪ್ಯಾನಿಕ್ ಆಗೋಲ್ಲ, ಏಕೆಂದರೆ ನೋಡಿರ್ತೀವಲ್ಲ ಅಂತ. ನನ್ನ ತಂಗಿನೂ ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತಾಳೆ. ಏನು ಹಿಂಗೆ ಹೇಳ್ತಿದ್ದಾನೆ ಅಪ್ಪ, ನಂಗೆ ಭಯ ಆಗ್ತಿದ್ದಪ್ಪ ಅಂತ ಅಂದ್ಬಿಟ್ಲು. ಬಟ್ ಇದು ಕಾಮನ್ನು ಮಕ್ಕಳಿಗೆ. ಸ್ವಲ್ಪ
ಹೀಗೆ ಅವರು ಕಂಫರ್ಟ್ ಫೀಲ್ ಮಾಡಿದ್ರೆ ಅವರು ಸ್ವಲ್ಪ ಆರಾಮಾಗಿರ್ತಾರೆ. ಮಲಗಿಸ್ಬಿಡ್ತೀನಿ ಇವಾಗ. ಒಂದು ಹಾಫ್ ಆನ್ ಅವರ್ ಈ ಥರ ಮಲಗಿಸ್ಕೊಂಡಿದ್ದು ನಿಧಾನಕ್ಕೆ ಕೆಳಗಡೆಗೆ ಮಲಗಿಸ್ಬೇಕು. ಆಮೇಲೆ 1 ಅವರ್ 1-2 ಅವರ್ಸ್ ಆದಮೇಲಿಂದ ರಿಲ್ಯಾಕ್ಸ್ ಆಗ್ತಾರೆ. ನೋಡಿ ಇವಾಗ ಆಲ್ಮೋಸ್ಟ್ ಒಂದು 2 ಅವರ್ಸ್ ಆಯಿತು. 2 ಅವರ್ಸ್ ಆದಮೇಲೆ ಇವಾಗ ಎದ್ದಿದ್ದಾನೆ. ಆಲ್ಮೋಸ್ಟ್ ಪೇಯ್ನ್ ಕಮ್ಮಿ ಆಗಿದೆ ಈಗ. ಲಡ್ಡು ಸರಿ ಆಯ್ತಪ್ಪ ಇವಾಗ. ಓನು ಜ್ವರ ಬಂದಿದೆ ಇವಾಗ. ಎವ್ರಿ 4 ಅವರ್ಸು 5 ಡ್ರಾಪ್ಸ್ ಅಷ್ಟು ಕ್ರೋಸಿನ್ ಹಾಕಬೇಕು ಅಂತ ಹೇಳಿದರು. ಸೊ 5 ಡ್ರಾಪ್ಸ್ ಅಷ್ಟು ಈ ಒಂದು ಕ್ರೋಸಿನ್ನ ಹಾಕಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಜ್ವರ ಕಡಿಮೆ ಆಗ್ತಿದೆ, ಬಟ್ ಆದರೆ ಪೇಯ್ನ್ ಕೂಡ ಹಂಗೆ ಇತ್ತು. ಈಗ ಬೆಟರ್, ನಾಟ್ ಬ್ಯಾಡ್ ಅಲ್ಲವನಾ? ಹಾಂ ಪರವಾಗಿಲ್ಲ, ಇವಾಗ ಸ್ವಲ್ಪ ಆರಾಮಾಗಿದ್ದಾನೆ. ಸ್ವಲ್ಪ ಮುಟ್ಟಿದ್ರೆ ಎಲ್ಲ ಇದು ಮಾಡಲ್ಲ ಇವಾಗ, ಅಲ್ಲವನ್ನ ಗುಂಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿದ್ದಿನ 1 ಡೇ ಫುಲ್ ಆಲ್ಮೋಸ್ಟ್ ಎಲ್ಲ ಇದು ಮಾಡ್ತಾರೆ. ಒಂದೊಂದು ಮಕ್ಕಳು 2 ದಿನ 3 ದಿನ ಎಲ್ಲ ಗಲಾಟೆ ಮಾಡ್ತಾರೆ. ಆ್ಯಕ್ಚುಲಿ 3 ದಿನ ಏನು ಜ್ವರ ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಇವನಿಗೆ 1 ದಿನ ಬರ್ಬೋದು, ಯಾಕೆಂದರೆ ಲಾಸ್ಟ್ ಟೈಮ್ 1 ಡೇ ಅಷ್ಟೇ ಬಂದಿದ್ದು. ನೋಡೋಣ ಈ ಸಲ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದಾಗಿತ್ತು ನಮ್ಮ 1 ಡೇ ವ್ಲಾಗ್. ಓಕೆನಾ? ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಎಲ್ಲ ವೀಡಿಯೋಸ್ಗೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್. ಇವಾಗ ಬಂದ್ಲು.